ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ. ಇವತ್ತು ನಾವು ಬಹಳ ವಿಶೇಷವಾಗಿ ಯುಗಾದಿ ಹಬ್ಬ ಬರ್ತಾ ಇದೆ. ಆನಂತರ ಈ ಒಂದು ಶ್ರೀ ಪರಾಭವ ನಾಮ ಸಂವತ್ಸರದಲ್ಲಿ 12 ರಾಶಿಗಳವರಿಗೆ ಯಾವ ತರದ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅದರ ಬಗ್ಗೆ ಇವತ್ತು ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಇವತ್ತು ಬಹಳ ವಿಶೇಷವಾಗಿ ಮೇಷ, ವೃಷಭ, ಮಿಥುನ, ಕರ್ಕಾಟಕ ರಾಶಿಯವರಿಗೆ ಯಾವ ತರದ ಒಂದು ಭವಿಷ್ಯ ನಿರ್ಮಾಣ ಆಗುವ ಸಾಧ್ಯತೆ ಉಂಟು ಅದರ ಬಗ್ಗೆ ಮಾತಾಡ್ತೇನೆ. ವಿಶೇಷವಾಗಿ ಏನಾಗುತ್ತೆ ಅಂದರೆ ನೋಡಿ, ಈ ವರ್ಷ 2026 ಏನಿದೆ ಅದು ಶುರುವಾದಂತಹ ದಿನ ಬಂದು ಗುರುವಾರ. ಆನಂತರ ಈ ಒಂದು ಯುಗಾದಿ ಹಬ್ಬ ಏನು ಬರ್ತಾ ಉಂಟು 19ನೇ ತಾರೀಕು, ಅದು ಕೂಡ ಗುರುವಾರ. ಅದರ ಅರ್ಥ ಏನಂದರೆ ಈ ಬಾರಿ ಅಂದರೆ 2026ರಲ್ಲಿ ಶ್ರೀ ಪರಾಭವ ನಾಮ ಸಂವತ್ಸರದಲ್ಲಿ ಗುರು ರಾಜನಾಗಿರ್ತಾನೆ. ಗುರು ರಾಜನ ಥರ ಕೆಲಸ ಮಾಡ್ತಾನೆ. ಆನಂತರ ನೆಕ್ಸ್ಟ್ ಪಾರ್ಟ್ ಇರೋದು ಕುಜನಿಗೆ. ಹಾಗಾದ್ರೆ ಗುರುವಿನ ಒಂದು ಇನ್ಫ್ಲುಯೆನ್ಸ್ ಇದೆಯಲ್ವಾ, ಬಹಳ ಮೇಜರ್ ಆಗಿ ಎಲ್ಲಾ ರಾಶಿಗಳವರಿಗೆ ಬರುವ ಸಾಧ್ಯತೆಗಳೇ ತೀರಾ ಜಾಸ್ತಿ. ಅದರಿಂದ ಇಲ್ಲಿ ನಾನೇನು ಪ್ರೆಡಿಕ್ಷನ್ ಮಾಡ್ತೇನೆ ಅದು ಗುರುವಿನ ಮುಖಾಂತರ ಬಹಳ ವಿಶೇಷವಾಗಿರ್ತದೆ. ಯಾವ ಥರ ಆತ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡ್ತಾನೆ, ಯಾಕಂದ್ರೆ ಗುರು ಏನು ಮಾಡ್ತಾನೆ, ಈಗ ಸದ್ಯಕ್ಕೆ ಮಿಥುನ ರಾಶಿಯಲ್ಲಿದ್ದಾನೆ. ಜೂನ್ ಮೊದಲನೇ ವಾರದಲ್ಲಿ ಆತ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾನೆ. ಹಾಗಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಏನಾಗುತ್ತೆ, ಎರಡೆರಡು ಟ್ರಾನ್ಸಿಟ್ ಸಿಗುತ್ತೆ. ಅಂದ್ರೆ ಎರಡೆರಡು ಕಡೆ ಗುರುವಿನ ಒಂದು ಗೋಚಾರ ಭ್ರಮಣ ಸಿಗುತ್ತೆ. ಅದರಿಂದಾಗಿ ಆ ಎರಡೂ ಕಡೆ ಕೂಡ ಇನ್ಫ್ಲುಯೆನ್ಸ್ ಅನ್ನೋದು ವರ್ಷ ಪೂರ್ತಿ ಕೂಡ ಕ್ರಿಯೇಟ್ ಮಾಡುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಹಾಗಾದ್ರೆ ಈಗ ನಾವೇನು ಮಾಡೋಣ, ಮೊದಲನೇದಕ್ಕೆ ಬಂದ್ಬೇಡ ನಮ್ಮ ಮೇಷರಾಶಿಯವರಿಗೆ ಗುರು ಮಹಾರಾಜ ರಾಶಿಯಿಂದ 3ನೇ ಮನೆಯಲ್ಲಿ ಭ್ರಮಣ ಮಾಡ್ತಾನೆ, ಮತ್ತೆ 4ನೇ ಮನೆಯಲ್ಲಿ ಭ್ರಮಣ ಮಾಡ್ತಾನೆ. ಹಾಗಾದ್ರೆ ಮೇಷರಾಶಿಯವರು ಬಹಳ ವಿಶೇಷವಾಗಿ ಅರ್ಥ ಮಾಡ್ಕೊಳ್ಬೇಕು, ನಿಮಗೆ ಭೂಮಿ ವಿಚಾರಗಳು ಬಹಳ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಮನೆ ಮಾಡಬೇಕು, ಮನೆ ಮಾರಬೇಕು, ಕನ್ಸ್ಟ್ರಕ್ಷನ್ ಮಾಡಬೇಕು, ಭೂಮಿ ಖರೀದಿ ಮಾಡಬೇಕು, ವಾಹನ ಖರೀದಿ ಮಾಡಬೇಕು, ಅಥವಾ ಮನೆ ಇದೆ ಅದನ್ನು ಡೆಮೊಲಿಷ್ ಮಾಡಿ ಕಟ್ಟಬೇಕು, ದೊಡ್ಡ ಮನೆ ಕಟ್ಟಬೇಕು, ಮೇಲ್ಗಡೆ ಏರಿಸಬೇಕು, ಅಥವಾ ಅದಕ್ಕೆ ಏನಾದರೂ ಒಂದು ರೂಮನ್ನು ಸೇರಿಸಬೇಕು ಅಂತ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ಮೇಷರಾಶಿಯವರಿಗೆ ಒಂದು ಒಳ್ಳೆ ಪೀರಿಯಡ್ ಈಗ ನಿರ್ಮಾಣ ಆಗ್ತಾ ಇದೆ. ದಯವಿಟ್ಟು ಅದಕ್ಕೆ ಬೇಗ ಪ್ರಯತ್ನ ಮಾಡಿ, ಗೆಲುವು ಖಂಡಿತ ನಿಮ್ಮದಾಗುತ್ತೆ. ಎರಡನೇದಾಗಿ ವಿದ್ಯಾರ್ಥಿ ಲೆವೆಲಲ್ಲಿ ಯಾರಲ್ಲಿದ್ದಾರೆ ಹೈಯರ್ ಎಜುಕೇಷನ್ ಮಾಡಬೇಕಂತ ತೀವ್ರ ಇಚ್ಛೆ ಉಳ್ಳವರಿಗೆ, ಅದು ದೂರ ಹೋಗಿ ಮಾಡಬೇಕನ್ನೋ ಇಚ್ಛೆ ಉಳ್ಳವರಿಗೆ ಅಲ್ವಾ, ಈಗ ವಿದೇಶಕ್ಕೆ ಹೋಗಿ ಕೂಡ ಮಾಡ್ಬೋದು, ಬಟ್ ಈಗಿನ ಸಮಯದಲ್ಲಿ ಸಾಧ್ಯ ಇಲ್ಲ. ಬಟ್ ಇದೆಲ್ಲ ಈ ಸಮಸ್ಯೆಗಳು ಸಾಲ್ವ್ ಆದ ನಂತರ, ಯುದ್ಧ ನಿಂತ ನಂತರ ಖಂಡಿತ ವಿದೇಶಕ್ಕೆ ಹೋಗಿ ಕೂಡ ನೀವು ಹೈಯರ್ ಎಜುಕೇಷನ್ ಮಾಡುವಂಥ ಯೋಗ ಭಾಗ್ಯ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗಿರ್ತದೆ. ಮೇಷರಾಶಿಯವರಿಗೆ ಇನ್ನೊಂದು ವಿಷಯ ಏನಾಗುತ್ತೆ ಅಂದರೆ, ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆಗಳು ಬರುತ್ತೆ ಅಂದರೆ ಇಂಡಿಕೇಶನ್ ಇದೆ. ಕೆಲಸವನ್ನು ಬಿಟ್ಟು ಮತ್ತೊಂದು ಕೆಲಸಕ್ಕೆ ಹೋಗ್ತೀರಾ, ಒಂದು ಕೆಲಸ ಡ್ರಾಪ್ ಆಗಿ ಇನ್ನೊಂದು ಕೆಲಸಕ್ಕೆ ಹೋಗ್ತೀರಾ, ಕೆಲಸದಲ್ಲಿ ಮೇ ಬಿ ಹೊಸತನ ಬರುವಂಥ ಸಾಧ್ಯತೆ ಉಂಟು, ಕೆಲಸ ಡ್ರಾಪ್ ಆಗಿ ಬೇರೆ ಕಡೆಗೆ ಹೋಗುವಂಥದ್ದು, ಅಥವಾ ನಿಮಗೆ ಆ ಕೆಲಸದಲ್ಲಿ ಪ್ರಮೋಷನ್ ಬೇಕು, ಅಥವಾ ಕೆಲಸದಲ್ಲಿ ಏನೋ ಒಂದು ಸ್ಟೇಟಸನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕು ಅನ್ನೋ ಇಚ್ಛೆ ಇದ್ದರೆ ಅದು ಕೂಡ ನಿಮ್ಮ ಪಾಲಿಗೆ ಫಲಿತ ಆಗುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿರುತ್ತೆ. ಅದರಿಂದಾಗಿ ಮೇಷರಾಶಿಯವರು ಅದಕ್ಕೆ ಬೇಕಾಗಿ ಕೂಡ ಪ್ರಯತ್ನ ಮಾಡಿ ಒಳ್ಳೆ ರಿಸಲ್ಟನ್ನು ಅನುಭವಿಸ್ತೀರಾ. ಈಗ ಸ್ತ್ರೀಯರಿಗೆ ಹೇಳಬೇಕಾದ್ರೆ, ಸ್ತ್ರೀಯರಿಗೆ ಏನಾಗುತ್ತೆ, ನಿಮಗೆ ನಿಮ್ಮ ಪಾರ್ಟ್ನರ್ ಇರ್ತಾರೆ, ನಿಮ್ಮ ಪತಿ, ಅವರ ಕೆಲಸದಲ್ಲಿ ಏನಾದರೂ ಪರಿವರ್ತನೆ ಬೇಕು, ಪಾರ್ಟ್ನರ್ನ ಕೆಲಸದಲ್ಲಿ ಪರಿವರ್ತನೆ ಬೇಕು ಅಂದಾಗ ಅವ್ರಿಗೆ ಕೆಲಸದಲ್ಲಿದ್ದ ಸಮಸ್ಯೆ ಸಾಲ್ವ್ ಆಗುತ್ತೆ. ಆನಂತರ ಅಲ್ಲಿ ಒಳ್ಳೆ ರಿಸಲ್ಟ್ ಕೂಡ ಅವರು ಡೆಫಿನೆಟ್ ಆಗಿ ಅನುಭವಿಸ್ತಾರೆ. ಇನ್ನು ಮಕ್ಕಳ ವಿಚಾರದಲ್ಲಿ ಹೇಳ್ಬೇಕಾದ್ರೆ ನಿಮಗೆ ಸ್ವಲ್ಪ ಹಿನ್ನಡೆ ಉಂಟು. ಮಕ್ಕಳ ವಿಚಾರದಲ್ಲಿ, ಮಕ್ಕಳ ಏಳಿಗೆಯ ವಿಚಾರದಲ್ಲಿ, ಮಕ್ಕಳಿಗೆ ವಿಶೇಷ ರೀತಿಯಲ್ಲಿ ಖರ್ಚು ವೆಚ್ಚ ಮಾಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಇದ್ದೇ ಇದೆ. ನಮ್ಮ ಮೇಷರಾಶಿಯವರಿಗೆ ತಂದೆಯ ವಿಷಯ ಬಂದಾಗ ತಂದೆಗೆ ಆರೋಗ್ಯದಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡುವಂಥ ಸಾಧ್ಯತೆಗಳಿದೆ. ಅದರ ಬಗ್ಗೆ ಗಮನ ಕೊಡಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಡೆಫಿನೆಟ್ ಆಗಿದೆ. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಮೇಷರಾಶಿಯವರಿಗೆ ಒಳ್ಳೆ ಪೀರಿಯಡ್, ತೊಂದರೆ ಇಲ್ಲ. ಚಂದ್ರನಿಂದ 4ನೇ ಮನೆಯಲ್ಲಿ ಕೂಡ ಗುರು ಭ್ರಮಣ ಮಾಡ್ತಾ ಇರ್ತಾನೆ. ಅದರಿಂದ ಚಂದ್ರನಿಂದ 4ನೇ ಮನೆ ಗುರು ಭ್ರಮಣ ಸುಖ ಸ್ಥಾನಕ್ಕೆ ಬಂದ್ಬಿಟ್ಟ. ಒಂದು ಲೆಕ್ಕಕ್ಕೆ ನೋಡ್ಲಿಕ್ಕೆ ಹೋದ್ರೆ ಗಜಕೇಸರಿ ಯೋಗದ ತರ ಇದು ಕೆಲಸ ಮಾಡ್ತಾರೆ. ಅದರಿಂದಾಗಿ ಒಂದಷ್ಟು ಫೇವರಬಲ್ ರಿಸಲ್ಟ್ ಅನ್ನ ಪಡ್ಕೊಳ್ಳುವಂತ ಯೋಗ ಭಾಗ್ಯ ನಮ್ಮ ಮೇಷರಾಶಿಯವರಿಗೆ ಡೆಫಿನೆಟ್ ಆಗಿ ಇದ್ದೇ ಇದೆ. ಇನ್ವೆಸ್ಟ್ಮೆಂಟ್ ಮಾಡುವಂತ ಯೋಗ ಕೂಡ ಇದೆ. ಬಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಯಾರಾದ್ರೂ ತಜ್ಞರನ್ನ ಕೇಳಿಕೊಂಡು ಯಾವುದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಸಾಧ್ಯತೆ ಉಂಟು, ಅದು ವ್ಯಾಪಾರನೇ ಇರ್ಬೋದು, ಅದು ಟ್ರೇಡಿಂಗ್ ಕೂಡ ಇರ್ಬೋದು, ಅದು ನಿಮ್ಮ ಶೇರ್ ಬಜಾರ್ ಕೂಡ ಇರ್ಬೋದು, ನೀವು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅದರ ಬಗ್ಗೆ ತುಂಬಾ ಗಮನ ಕೊಡಬೇಕಾದ ಅನಿವಾರ್ಯ ಇದೆ. ನಾನು ಹೇಳೋದಾದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ತುಂಬಾ ಫೇವರಬಲ್ ಆಗೋದು ಭೂಮಿ ವಿಚಾರದಲ್ಲಿ. ಭೂಮಿಗೆ ಸಂಬಂಧಪಟ್ಟ ಇನ್ವೆಸ್ಟ್ಮೆಂಟ್ ಮಾಡಿ, ಅಥವಾ ಗೋಲ್ಡ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ, ಅದು ಮುಂದೆ ಹೋಗಿ ನಿಮಗೆ ಒಳ್ಳೆ ಸಫಲತೆಯನ್ನು ಕೊಡುವ ಸಾಧ್ಯತೆಗಳು ತೀರಾ ಜಾಸ್ತಿ ನಮ್ಮ ಮೇಷರಾಶಿಯವರಿಗೆ. ಓವರ್ ಆಲ್ ಹೇಳಬೇಕಾದ್ರೆ ಮೇಷರಾಶಿಯವರು ಈ ಒಂದು 2026ರ ನಾಮ ಸಂವತ್ಸರದಲ್ಲಿ, ಅದು ಕೂಡ ಪರಾಭವ ನಾಮ ಸಂವತ್ಸರದಲ್ಲಿ ಗೆಲುವು ಅಂತ ಏನಿದೆ ಅದು ನಿಮ್ಮದಾಗುತ್ತೆ. ನಾನು ಹೇಳಿದ ಎಲ್ಲ ವಿಚಾರ ನೆನಪಿಟ್ಕೊಂಡು ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ, ಖಂಡಿತ ನಿಮಗೆ ಒಳ್ಳೆಯ ಗೆಲುವು ಸಿಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಸರ್. ಅರ್ಥ ಮಾಡ್ಕೊಳ್ಳಿ, ಗೆದ್ದು ಬಿಡ್ತೀರಾ. ನೆಕ್ಸ್ಟ್ ಬಂದ್ಬೇಡ ನಮ್ಮ ವೃಷಭ ರಾಶಿಯವರಿಗೆ ಈ ಒಂದು ಗುರುವಿನ ಡಬಲ್ ಟ್ರಾನ್ಸಿಟ್ ಎಲ್ಲಿ ಬರುತ್ತೆ,
ಎರಡನೇ ಮನೆ ಮತ್ತೆ ಮೂರನೇ ಮನೆಯಲ್ಲಿ. ಅಂದ್ರೆ ಒಂದು ಲೆಕ್ಕಕ್ಕೆ ನೋಡ್ಲಿಕ್ಕೆ ಈಗ ಗುರುಬಲ ಇದೆ, ನೆಕ್ಸ್ಟ್ ಏನಾಗುತ್ತೆ ಜೂನ್ ನಂತರ ಗುರುಬಲದಲ್ಲಿ ಎಲ್ಲೋ ಒಂದ್ ಕಡೆ ವ್ಯತ್ಯಾಸ ಉಂಟಾಗುತ್ತೆ. ಹಾಗಾದ್ರೆ 2 ಮತ್ತೆ 3ನೇ ಮನೆಯಲ್ಲಿ ಗುರು ಭ್ರಮಣ ಮಾಡಬೇಕಾದ್ರೆ ಬಹಳ ವಿಶೇಷ ರೀತಿಯ ಒಂದು ರಿಸಲ್ಟ್ ಏನಿರ್ತದೆ ಹಣಕಾಸಿನ ಬಗ್ಗೆ. ಹಾಗಾದ್ರೆ ದುಡ್ಡಿನ ವಿಚಾರದಲ್ಲಿ ಒಂದಷ್ಟು ಗೊಂದಲಗಳನ್ನ ನೀವು ಅನುಭವಿಸ್ತೀರಾ, ಒಂದಷ್ಟು ವೇರಿಯೇಷನ್ ಕೂಡ ಬರುತ್ತೆ. ಅಥವಾ ಯಾರಿಗಾದ್ರು ದುಡ್ಡು ಕೊಟ್ಟಿದ್ದೀರಾ, ದುಡ್ಡನ್ನ ಪಡ್ಕೊಳ್ಳಿಕ್ಕೆ ಬೇಕಾಗಿ ನೀವು ಹರಸಾಹಸ ಪಡಬೇಕಾಗುತ್ತೆ. ನಾನು ಹೇಳ್ತೀನಿ ಗುರುವೇನೇ ಇಂಪ್ಯಾಕ್ಟ್ 3ನೇ ಮನೆಗೆ ಬರುವುದರಿಂದ ಆ ದುಡ್ಡನ್ನ ಒಳ್ಳೆಯ ಕಮ್ಯುನಿಕೇಟ್ ಮಾಡೋದ್ರ ಮುಖಾಂತರ, ಒಳ್ಳೆ ರೀತಿಯಲ್ಲಿ ಮಾತಾಡೋದ್ರ ಮುಖಾಂತರ ದುಡ್ಡನ್ನ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಜಗಳ ಮಾಡ್ಲಿಕ್ಕೆ ಹೋಗಬೇಡಿ. ಓಕೆನಾ? ಅನೇಕ ತೊಂದರೆಗಳನ್ನ ಅನುಭವಿಸಬೇಕಾದಂತ ಅನಿವಾರ್ಯತೆ ಬರ್ಬೋದು. ಇದನ್ನ ಅರ್ಥ ಮಾಡ್ಕೊಳ್ಬೇಕು ನಮ್ಮ ವೃಷಭ ರಾಶಿಯವರು ಬಹಳ ವಿಶೇಷವಾಗಿ. ಓಕೆ, ಆನಂತರ ಇಲ್ಲೊಂದ್ ಕಡೆ ನಿಮ್ಗೆ ಕೂಡ ಮನೆ ಚೇಂಜ್ ಮಾಡುವಂತ ಯೋಗ ಇದೆ, ಅದು ಪರವಾಗಿಲ್ಲ. ಈಗ ಮನೆ ಚೇಂಜ್ ಮಾಡೋದ್ರಲ್ಲಿ ಕೂಡ ಮನೆ ಮಾರಬೇಕು ಅಲ್ವಾ, ಇದ್ದ ಮನೆ ಮಾರಬೇಕು, ಜಾಗ ಮಾರಬೇಕು, ವಾಹನ ಮಾರಬೇಕು, ಅದಕ್ಕೆ ಬೇಕಾಗಿ ಒಂದು ಒಳ್ಳೆ ರಿಸಲ್ಟ್ ಅನ್ನ ಅನುಭವಿಸುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ನಿಮ್ಗೆ ತೊಂದರೆ ಇಲ್ಲ, ಅದು ತುಂಬಾ ಚೆನ್ನಾಗಿರ್ತದೆ. ಇನ್ನು ಯಾರಿಗೆಲ್ಲ ನಿಮ್ಗೆ ಸ್ಯಾಲರಿಯಲ್ಲಿ ಹೈಕ್ ಆಗಬೇಕು, ಸ್ಯಾಲರಿ ಹೆಚ್ಚಾಗಬೇಕು, ಸ್ಯಾಲರಿಯ ವಿಚಾರದಲ್ಲಿ ಪ್ರೊಸೀಡ್ ಆಗಬೇಕು, ಅದಕ್ಕೆ ಒಂದು ಒಳ್ಳೆ ಯೋಗ ಕ್ರಿಯೇಟ್ ಆಗಿರ್ತದೆ. ಕಾರ್ಯಕ್ಷೇತ್ರದಲ್ಲಿ ಸ್ಯಾಲರಿ ವಿಚಾರದಲ್ಲಿ ಹೋಗುವಂತ ಯೋಗ ಕೂಡ ಬರುತ್ತೆ. ಇನ್ನು ಯಾರಿಗೆಲ್ಲ ಹೊಸ ಕೆಲಸ ಬೇಕು, ಈಗ ಇದ್ದ ಕೆಲಸ ಬಿಟ್ಟು ಕೂಡ ಹೊಸ ಕೆಲಸಕ್ಕೆ ಹೋಗ್ಬೋದು, ಅಥವಾ ಈಗ ಕಲ್ತಷ್ಟೇ ಆಗಿದೆ ಹೊಸ ಕೆಲಸ ಬೇಕು, ನಾನು ಇಂಟರ್ವ್ಯೂ ಫೇಲ್ ಆಗ್ತಾ ಇರ್ತೇನೆ, ಆ ಇಂಟರ್ವ್ಯೂ ಪಾಸ್ ಆಗ್ತಾ ಏನಿಲ್ಲ, ನನಗೆ ಸಮಸ್ಯೆ ಆಗ್ತಾ ಉಂಟು ಅಂಥವ್ರಿಗೆಲ್ಲ ಫೇವರಬಲ್ ಒಂದು ರಿಸಲ್ಟ್ ಈ ಮೂಮೆಂಟ್ ಅಲ್ಲಿ ಬರುತ್ತೆ. ಇಂಟರ್ವ್ಯೂ ಪಾಸ್ ಕೂಡ ಆಗುತ್ತೆ. ಕೆಲಸಕ್ಕೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಬರುತ್ತೆ. ಕೆಲಸ ಚೇಂಜ್ ಮಾಡುವವರಿಗೂ ಕೂಡ ಒಳ್ಳೆ ರಿಸಲ್ಟ್ 100% ಬಂದೇ ಬರುತ್ತೆ ಸರ್. ನಿಮ್ಮ ಜಾತಕದಲ್ಲಿ ಕೂಡ ಎಲ್ಲೋ ಒಂದು ಕಡೆ ವೃಷಭ ರಾಶಿಯವರಿಗೆ ಆ ಒಂದು ದಶಾಭುಕ್ತಿ ತುಂಬಾ ಸಪೋರ್ಟ್ ಮಾಡ್ತಾ ಉಂಟು ಅಂತಾದಾಗ ಈ ಒಂದು ಶ್ರೀ ಪರಾಭವ ನಾಮ ಸಂವತ್ಸರ ಏನಿದೆ ಅದು ಒಳ್ಳೆ ರಿಸಲ್ಟ್ ಅನ್ನ ಒಳ್ಳೆಯ ಒಂದು ಬೆನಿಫಿಟ್ ಅನ್ನು ಕೊಡೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ಅದು ವರ್ಕ್ ಆಗುತ್ತೆ. ಇನ್ನೊಂದು ವಿಚಾರ ಏನಂದ್ರೆ, ಯಾವಾಗ ಗುರು ರಾಶಿಯಿಂದ ಅಥವಾ ಮೇ ಬಿ ಲಗ್ನದಿಂದ ಕೂಡ, ಮೇ ಬಿ ರಾಶಿಯಿಂದ ನೋಡ್ಕೊಳ್ಳಿ, ರಾಶಿಯಿಂದ 3, 4, 5ನೇ ಮನೆಯಲ್ಲಿ ಭ್ರಮಣ ಮಾಡಬೇಕಾದ್ರೆ ಒಂದು ಒಳ್ಳೆ ಮನೆ ಮಾಡುವಂತ ಯೋಗ 100% ಅದು ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರ ಆ ಒಂದು ಸಮಯವನ್ನ ಸದ್ವಿನಿಯೋಗ ಮಾಡಿಕೊಳ್ಳಿ ಅಂತ ಹೇಳ್ದೇನೆ. ಮನೆ ವಿಚಾರದಲ್ಲಿ ಸರಿ ಇಲ್ಲ, ಇಷ್ಟವರೆಗೆ ತೊಂದರೆ ಉಂಟು, ಅದಕ್ಕೆಲ್ಲ ರೀತಿಯ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಬಂದೇ ಬರ್ತದೆ. ಓಕೆ, ತಂದೆ ಆರೋಗ್ಯದ ಬಗ್ಗೆ ತುಂಬಾ ಗಮನ ಕೊಡಬೇಕು. ಹೆಚ್ಚಿಗೆ ಪ್ರಾಬ್ಲಮ್ ಆಗಲ್ಲ, ಮೇ ಬಿ ಶುಗರ್ ಪ್ರಾಬ್ಲಮ್ ತಂದೆಗೆ ಉಂಟು ಅಂತ ಆದಾಗ ಮೇ ಬಿ ಅದು ಇನ್ಕ್ರೀಸ್ ಆಗುವಂತ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ, ಅದರ ಬಗ್ಗೆ ಗಮನ ಕೊಡಬೇಕಂತ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಇದೆ. ಆನಂತರ ವೃಷಭ ರಾಶಿಯವರಿಗೆ ಗುರು 3ನೇ ಮನೆಗೆ ಬಂದು 7th ಹೌಸ್ ಅಂದ್ರೆ 7ನೇ ಮನೆಯನ್ನು ನೋಡುವುದರಿಂದ ಮದುವೆ ಆಗುವವರಿಗೆ, ಯಾರೆಲ್ಲ ಯೋಗ್ಯ ವಯಸ್ಕರಿದ್ದಾರೆ, ಮದುವೆಗೆ ಸಂಬಂಧ ಅವರಿಗೆ ಮದುವೆ ಆಗುವಂತ ಯೋಗ ಭಾಗ್ಯ ಕೂಡ ಕ್ರಿಯೇಟ್ ಆಗುತ್ತೆ. ಕೆಲವರಿಗೆಲ್ಲ ಮದುವೆ ವಿಚಾರದಲ್ಲಿ ಸಮಸ್ಯೆ ಉಂಟು ಸರ್, ಏನ್ ಮಾಡೋದು ಗೊತ್ತಾಗುದಿಲ್ಲ ಅಂತವರಿಗೂ ಒಂದು ಒಳ್ಳೆ ಯೋಗ ಕ್ರಿಯೇಟ್ ಆಗುತ್ತೆ ಸಮಸ್ಯೆಗಳನ್ನು ಸಾಲ್ವ್ ಮಾಡ್ಕೊಳ್ಳಿಕ್ಕೆ. ಅದರಲ್ಲೂ ಕೂಡ ಬಹಳ ವಿಶೇಷ ರೀತಿಯಲ್ಲಿ ಏನಾಗುತ್ತೆ, ನಿಮ್ಮ ಕುಜ ವಿಶೇಷ ರೀತಿಯಲ್ಲಿ ಬಲ ಪಡ್ಕೊಳ್ತಾನೆ. ಅದರಿಂದಾಗಿ ಕುಜನ ಒಂದು ಎಕ್ಸಾಲ್ಟೇಷನ್ ರಾಶಿಯಲ್ಲಿದೆ, ಅದು ಭಾಗ್ಯದಲ್ಲಿದೆ. ಹಾಗಾದ್ರೆ ಅಲ್ಲಿ ಎಲ್ಲೊಂದ್ ಕಡೆ ಭಾಗ್ಯಕ್ಕೆ ಸಂಬಂಧಪಟ್ಟಂತೆ ಪ್ರೊಸೀಡ್ ಆಗ್ತೀರಾ, ಭಾಗ್ಯದಲ್ಲಿ ಅಭಿವೃದ್ಧಿ ಕೂಡ ಬರುತ್ತೆ. ಅದು ನಿಮ್ಗೆ ದೇವಸ್ಥಾನದಲ್ಲಿ ಹೋಗಿ ಸೇವೆ ಮಾಡುವುದರಿಂದ, ದೇವರ ಸೇವೆ ಮಾಡುವುದರಿಂದ, ಹಿರಿಯರ ಸೇವೆ ಮಾಡುವುದರಿಂದ, ತಂದೆಯ ಸೇವೆ ಮಾಡುವುದರಿಂದ ನಿಮ್ಮ ಭಾಗ್ಯದಲ್ಲಿ ಬಹಳಷ್ಟು ಉನ್ನತಿಯನ್ನ ಪಡೆಯುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗಿದೆ. ಇನ್ನೇನಾದ್ರೂ ನಿಮಗೆ ವಿದೇಶ ಪ್ರಯಾಣ ಮಾಡಬೇಕು, ಕೆಲಸಕ್ಕೆ ಬೇಕಾಗಿ ನೀವು ವಿದೇಶ ಪ್ರಯಾಣ ಮಾಡಬೇಕು ಅಂತ ಹೇಳುವವರಿಗೂ ಕೂಡ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗಿದೆ. ಓಕೆ, ಆನಂತರ ನಿಮ್ಮ ಒಡ ಹುಟ್ಟಿದವರು ಯಾರಿದ್ದಾರೆ ಅವರ ಆರೋಗ್ಯದಲ್ಲಿ ವ್ಯತ್ಯಾಸಗಳು ನೋಡಬೇಕಾದಿತ್ತು, ಅವ್ರಿಗೆ ಏನಾದರೂ ನಿಮ್ಮಿಂದ ಹೆಲ್ಪ್ ಬೇಕಾದ್ರೆ ಖಂಡಿತ ನೀವು ಹೆಲ್ಪ್ ಅನ್ನ ಪಡ್ಕೊಳ್ಳಿ, ಹೆಲ್ಪ್ ಅನ್ನ ಮಾಡಿ, ಅವರಿಗೆ ತುಂಬಾ ಚೆನ್ನಾಗಿ ಅದು ವರ್ಕ್ ಆಗುತ್ತೆ. ಆನಂತರ ವಿಷಯ ನೆನ್ಪಿಟ್ಕೊಳ್ಬೇಕು, ವೃಷಭ ರಾಶಿಯವರು ಯಾವಾಗ ಚಂದ್ರನಿಂದ 3ನೇ ಮನೆಗೆ ಗುರು ಬರ್ತಾನೆ ಆವಾಗ ದಯವಿಟ್ಟು ಕಮ್ಯುನಿಕೇಶನ್ ಅನ್ನ ಬಹಳ ಚೆನ್ನಾಗಿ ಇಟ್ಕೊಳ್ಳಿ. ವಿಶೇಷವಾಗಿ ಕೆಲಸದವರ ಜೊತೆಗೆ, ನಿಮ್ಮ ಜೊತೆ ಯಾರು ಕೆಲಸ ಮಾಡ್ತಾರೆ, ಕೊಲೀಗ್ಸ್ ಇದ್ದಾರೆ, ಅಥವಾ ನಿಮ್ಮ ಮನೆಯಲ್ಲಿನೇ ಯಾರು ಕೆಲಸಕ್ಕೆ ಬರ್ತಾರೆ, ದಯವಿಟ್ಟು ಅವರ ಜೊತೆಗೆ ವಾದ ವಿವಾದಗಳನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ. ಅನ್ಯಥಾ ಒಂದಷ್ಟು ಲಾಸಸ್ ಅನ್ನು ನೋಡ್ಬೇಕಾಗುತ್ತೆ, ಸಮಸ್ಯೆಗಳನ್ನು ನೋಡ್ಬೇಕಾಗುತ್ತೆ, ತಲೆ ಚಿಟ್ಟು ಹಿಡಿದು ಹೋಗುವಂತ ಸಾಧ್ಯತೆಗಳು ಇರ್ತವೆ ಯಾವಾಗ ನೀವು ಕೆಲಸದವರಿಗೆ ಅವ್ರ ಜೊತೆಗೆ ವಾದ ವಿವಾದ ಮತ್ತೆ ಜಗಳ ಮಾಡಿದಾಗ. ಈ ವಿಚಾರದಲ್ಲಿ ಬಹಳ ಪ್ರಿಕಾಷನ್ ತಗೊಳ್ಬೇಕಾದಂತ ಅನಿವಾರ್ಯತೆ ನಮ್ಮ ವೃಷಭ ರಾಶಿಯವರಿಗೆ ಅರ್ಥ ಮಾಡ್ಕೊಂಡ್ರೆ ಗೆಲುವು ಖಂಡಿತ ನಿಮ್ಮದಾಗುತ್ತೆ. ಓಕೆ, ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ. ಹಾಗಾದ್ರೆ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಕೂಡ ಇದೆ, ಸ್ವಲ್ಪ ನೆಗೆಟಿವ್ ಕೂಡ ಇಂಪ್ಯಾಕ್ಟ್ ಇದೆ. ನಾನು ಹೇಳಿದಂತ ವಿಚಾರಗಳನ್ನ ಸರಿಯಾಗಿ ಮನನ ಮಾಡಿಕೊಂಡು ಅದೇ ತರ ನಿಮ್ಮನ್ನ ನೀವೇ ಆ ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಹೊಂದಾಣಿಕೆ ಮಾಡ್ಕೊಂಡು ಹೋದಲ್ಲಿ ಗೆಲುವು ನಿಮ್ಮದಾಗುವುದರಲ್ಲಿ ಡೌಟೇ ಇಲ್ಲ ಸರ್. ವೃಷಭ ರಾಶಿಯವರು ಎಲ್ಲಾ ರೀತಿಯಲ್ಲಿ ಕೂಡ ಡೆಫಿನೆಟ್ ಆಗಿ ಗೆದ್ದೇ ಗೆಲ್ತಾರೆ. ನೆಕ್ಸ್ಟ್ ಬಂದ್ಬೇಡ ನಮ್ಮ ಮಿಥುನ ರಾಶಿಯವರಿಗೆ ಗುರುವಿನ ಡಬಲ್ ಟ್ರಾನ್ಸಿಟ್ ಎಲ್ಲಿ ಆಗುತ್ತೆ, ನಿಮ್ಮ ರಾಶಿ ಮೇಲೆ ಆಗ್ತಾ ಉಂಟು, ಆನಂತರ 2nd ಹೌಸ್ ಅಲ್ಲಿ ಆಗುತ್ತೆ. ಓಕೆ, ಹಾಗಾದ್ರೆ ಇಲ್ಲಿ ಏನಾಗುತ್ತೆ, ನಿಮ್ಗೆ ಒಂದು ಕಡೆಗೆ ಗುರುಬಲ ಕೂಡ ಬರುತ್ತೆ. ಹಾಗಾದ್ರೆ ಈ ಗುರುಬಲ ನಿಮ್ಗೆ ಬಹಳ ಫೇವರಬಲ್ ರಿಸಲ್ಟ್ ಅನ್ನು ಕೊಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಇಷ್ಟವರೆಗೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಥವಾ ನಿಮ್ಮ ಸ್ವಜನರಿಗೆ ಸಂಬಂಧಪಟ್ಟಂತೆ ಅದೇನು ಇನ್ಸಲ್ಟ್ ಅನ್ನು ಅನುಭವಿಸ್ತೀರಾ, ತೊಂದರೆಯನ್ನು ಅನುಭವಿಸ್ತೀರಾ, ಕಾರ್ಯಕ್ಷೇತ್ರದಲ್ಲಿ ತುಂಬಾನೇ ಕೈಕಾಲು ಹಾಕ್ಲಿಕ್ಕೆ ಸಿಕ್ಕಿದೆ, ನಿಮ್ಗೆ ತುಂಬಾ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಸಿಕ್ಕಿದೆ, ಅದೆಲ್ಲ ಸಮಸ್ಯೆ ಈಗ ಸಾಲ್ವ್ ಆಗುವಂತ ಒಂದು ಸಮಯ
ಸಮಯ ಬಂದಿದೆ ನಮ್ಮ ಮಿಥುನ ರಾಶಿಯವರಿಗೆ, ಅದಕ್ಕೆ ಬೇಕಾಗಿ ಖಂಡಿತ ನೀವು ಪ್ರಯತ್ನ ಮಾಡಬಹುದು. ಕೆಲಸಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಗೆಲುವು ಡೆಫಿನೆಟ್ ಆಗಿ 100% ನಿಮ್ಮದು ಆಗುವ ಸಾಧ್ಯತೆಗಳೇ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಓಕೆ, ಹಣಕಾಸಿನ ವಿಚಾರದಲ್ಲಿ ಕೂಡ, ಯಾಕಂದ್ರೆ ಗುರು ಏನ್ ಮಾಡ್ತಾನೆ, ನಿಮ್ಮ ಚಂದ್ರನಿಂದ ಸೆಕೆಂಡ್ ಹೌಸ್ ಅಲ್ಲಿ ಭ್ರಮಣ ಮಾಡ್ತಾನೆ, ಇದನ್ನ ಗುರುಬಲ ಅಂತ ಕರಿತೀವಿ. ಅದರಿಂದಾಗಿ ದುಡ್ಡಿನ ವಿಚಾರದಲ್ಲಿ ಒಂದಷ್ಟು ಇನ್ಕ್ರೀಸ್ ಆಗುವಂಥದ್ದು, ದುಡ್ಡಿನ ವಿಚಾರದಲ್ಲಿ ಪ್ರಗತಿಯನ್ನ ಸಾಧಿಸುವಂತ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ. ಕೆಲಸಕ್ಕೆ ಸಂಬಂಧಪಟ್ಟ, ಯಾಕಂದ್ರೆ ಗುರುವಿನ ರಾಶಿಯಲ್ಲಿ ಉಂಟು ಒಂದು ನಿಮ್ಮ 10ನೇ ಮನೆಯಲ್ಲಿ ಮೀನ ರಾಶಿ ಇದೆ. ಕೆಲಸಕ್ಕೆ ಸಂಬಂಧಪಟ್ಟ ಇಷ್ಟವರೆಗೆ ಬದಲಾವಣೆಗಳನ್ನು ಬಯಸ್ತಾ ಇದ್ದೀರಾ, ಬದಲಾವಣೆ ಬರ್ತಾನೆ ಇಲ್ಲ ಅಂದಾಗ ಈಗ ನೀವು ಸ್ಯಾಲ್ರಿಯನ್ನು ನೋಡಿಕೊಂಡು ಬದಲಾವಣೆ ಮಾಡಬಹುದು, ಅಥವಾ ಕೆಲಸದಲ್ಲಿ ಇಷ್ಟವರೆಗೆ ಬದಲಾವಣೆ ಬೇಕು ಅಂತ ಹೋಗ್ತಾರೆ, ಇದು ಆ ಕೆಲಸಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ದೊಡ್ಡ ಬದಲಾವಣೆಗಳನ್ನು ನೋಡುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಇನ್ನು ಯಾರಿಗೆಲ್ಲ ಹಿರಿಯರಿಂದ ಆಸ್ತಿ ಬರಬೇಕು, ಹಿರಿಯರ ಆಸ್ತಿಯಲ್ಲಿ ತೊಂದರೆ ಉಂಟು, ಹಿರಿಯರ ಆಸ್ತಿಗೆ ಸಂಬಂಧಪಟ್ಟಂತೆ ಇಷ್ಟವರೆಗೆ ಪ್ರಯತ್ನ ಮಾಡ್ತಾ ಇದ್ದೇವೆ, ಆಗ್ತಾನಿಲ್ಲ ಅಂತವ್ರಿಗೆಲ್ಲರಿಗೂ ಕೂಡ ಹಿರಿಯರ ಆಸ್ತಿಯ ವಿಚಾರದಲ್ಲಿ ನೀವು ಮುಂದುವರಿಯುವಂಥದ್ದು, ಅದರಲ್ಲಿ ಏನಾದ್ರು ಪೇಪರ್ ವರ್ಕ್ ಪ್ರಾಬ್ಲಮ್ ಇದೆ, ಇಷ್ಟವರೆಗೆ ಅದನ್ನ ಸರಿ ಮಾಡ್ಲಿಕ್ಕೆ ಈಗ ಅದೆಲ್ಲವೂ ಸರಿಯಾಗುತ್ತೆ, ಹಿರಿಯರ ಆಸ್ತಿಯನ್ನು ಪಡ್ಕೊಳ್ಳುವಂತಹ ಒಂದು ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ. ಇಷ್ಟವರೆಗೆ ಆಗಿಲ್ಲ ಸರ್, ಬಟ್ ಈಗಂತೂ ಡೆಫಿನೆಟ್ ಆಗಿ ಆಗುತ್ತೆ. ಇನ್ನು 2 ತಿಂಗಳ ಕಾಲ ನಿಮಗೆ ಗುರು ರಾಶಿಯಲ್ಲೇ ಭ್ರಮಣ ಮಾಡುವುದರಿಂದ ನಿಮ್ಮ ಆರೋಗ್ಯದ ಬಗ್ಗೆ ತುಂಬಾ ಗಮನ ಕೊಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಕೊಲೆಸ್ಟ್ರಾಲ್ ಅನ್ನು ಹೆಚ್ಚು ಮಾಡಿಸ್ಕೊಳ್ಬೇಡಿ, ತುಂಬಾ ದಪ್ಪ ಆಗ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ. ಕೆಲವೊಂದು ಬಾರಿ ನಿಮಗೆ ಲಿವರ್ ರಿಲೇಟೆಡ್ ಪ್ರಾಬ್ಲಮ್ ಅನ್ನು ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಮ್ಮ ಮಿಥುನ ರಾಶಿಯವರಿಗೆ ಬರುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಇನ್ನು ಕೆಲವರಿಗೆಲ್ಲ ದೇವರಿಗೆ ಸಂಬಂಧಪಟ್ಟಂತೆ, ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ, ಮನೆಯ ದೇವರುಗಳಿಗೆ ಸಂಬಂಧಪಟ್ಟಂತೆ ಖರ್ಚು ವೆಚ್ಚ ಮಾಡುವಂತಹ ಯೋಗ ಭಾಗ್ಯ ಕ್ರಿಯೇಟ್ ಆಗಿದೆ. ಅದಕ್ಕೆ ಬೇಕಾದ ಖರ್ಚು ವೆಚ್ಚ ಮಾಡಬಹುದು. ಈಗ ದೇವಸ್ಥಾನ ಜೀರ್ಣೋದ್ಧಾರ ಆಗ್ತಾ ಉಂಟು, ನಿಮ್ಮಿಂದ ಡೊನೇಷನ್ ಕೇಳ್ತಾರೆ, ಮೇ ಬಿ ನೀವು ಡೊನೇಷನ್ ಕೊಡ್ಬೋದು, ಸ್ವಲ್ಪ ಹೆಚ್ಚಿಗೆನೆ ಕೊಡ್ಬೋದು, ಅಥವಾ ಮನೆಯ ಕುಟುಂಬದ ದೇವರ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಡೊನೇಷನ್ ಕೇಳ್ಬೋದು, ಅಥವಾ ಅದು ಜೀರ್ಣೋದ್ಧಾರ ಆಗುತ್ತೆ, ನಿಮ್ಮಿಂದ ತುಂಬಾ ದೊಡ್ಡ ಮಟ್ಟಿಗೆ ಏನೋ ಅವರು ಬಯಸ್ತಾರೆ ಅಂದಾಗ ನೀವು ಅದನ್ನು ಕೊಡುವಂತ ಯೋಗ ಭಾಗ್ಯ ಕೂಡ ಆಲ್ರೆಡಿ ಕ್ರಿಯೇಟ್ ಆಗಿದೆ ಈ ವರ್ಷದ ಮಟ್ಟಿಗೆ. ಅದರಿಂದಾಗಿ ಅದಕ್ಕೆ ಬೇಕಾದ ಪ್ರಯತ್ನ ಮಾಡಿದಾಗ ಕೂಡ ಅದು ನಿಮ್ಮ ಪಾಲಿಗೆ ಬರುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ. ಇನ್ನು ಕೆಲವರೆಲ್ಲ ಮಿಥುನ ರಾಶಿಯವರು ಯಾರೆಲ್ಲ ಈಗ ಸ್ವದೇಶದಲ್ಲಿದ್ದಾರೆ ಅವರಿಗೆಲ್ಲರಿಗೂ ಕೂಡ ವಿದೇಶ ಪ್ರಯಾಣ. ಯಾಕಂದ್ರೆ ಸ್ಯಾಲ್ರಿ ಸಾಕಾಗಲ್ಲ, ಇಲ್ಲಿ ಎಲ್ಲೋ ಒಂದ್ ಕಡೆ ಕೆಲಸ ಮಾಡ್ತಾ ಇದ್ದೇವೆ, ಬಟ್ ಸ್ಯಾಲ್ರಿಯ ವಿಚಾರದಲ್ಲಿ ನಮಗೆ ಸಮಸ್ಯೆ ಇದೆ, ಸ್ಯಾಲ್ರಿ ಸಾಕಾಗಲ್ಲ, ಅದಕ್ಕೋಸ್ಕರ ಸ್ಯಾಲ್ರಿಗೆ ಬೇಕಾಗಿ ನಾವು ವಿದೇಶ ಪ್ರಯಾಣ ಮಾಡ್ತೇವೆ ಅಂತ ನಿಮ್ಗೆ ಏನಾದ್ರು ಇಚ್ಛೆ ಇದ್ರೆ ಅಂತವ್ರು ಖಂಡಿತ ಒಂದು ಸ್ಯಾಲ್ರಿಯನ್ನು ಇಟ್ಕೊಂಡು ಒಳ್ಳೆ ಸ್ಯಾಲ್ರಿ ಸಿಗುವುದಾದ್ರೆ ವಿದೇಶ ಪ್ರಯಾಣ ಮಾಡೋದ್ರಲ್ಲಿ ಡೌಟ್ ಇಲ್ಲ, ಖಂಡಿತ ವಿದೇಶ ಪ್ರಯಾಣ ಕೂಡ ನೀವು ಮಾಡ್ಬೋದು, ಏನು ತೊಂದರೆ ಆಗಲ್ಲ. ಆನಂತರ ಮಿಥುನ ರಾಶಿಯವರು ಯಾವತ್ತೂ ನೆನ್ಪಿಟ್ಕೊಳ್ಬೇಕು, ನಿಮ್ಮ ಒಡ ಹುಟ್ಟಿದವರು ಯಾರು ಇರ್ತಾರೆ, ಅಣ್ಣ ಇರ್ಬೋದು, ಅಕ್ಕ ಇರ್ಬೋದು ಅಲ್ವಾ, ಅವ್ರ ಜೊತೆಗೆ ಒಳ್ಳೆ ರಿಲೇಶನ್ಶಿಪ್ ಮೇಂಟೈನ್ ಮಾಡಬೇಕಾಗುತ್ತೆ. ಈ ಬಾರಿ ಏನಾಗುತ್ತೆ, ಅವ್ರ ಜೊತೆಗೆ ಎಲ್ಲೋ ಒಂದ್ ಕಡೆ ನಿಮಗೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂತ ಸಾಧ್ಯತೆಗಳಿದೆ. ಒಡ ಹುಟ್ಟಿದವ್ರ ಜೊತೆಗೆ ನಿಮ್ಮ ಸಂಬಂಧಗಳನ್ನು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿ. ಅದರ ಜೊತೆಗೆ ಯಾರೆಲ್ಲ ಪ್ರೀತಿ ಪ್ರೇಮ ಅಂತ ಆಲ್ರೆಡಿ ತಲೆಕೆಡಿಸ್ಕೊಂಡಿದ್ದೀರಾ, ಮೇ ಬಿ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಹಿನ್ನಡೆಯನ್ನು ಅನುಭವಿಸಬೇಕಾದಂತ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬರಬಹುದು. ಅದರ ಬಗ್ಗೆ ಕೂಡ ಗಮನ ಕೊಡಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗೆ 100% ಇದೆ. ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ನೋಡಬೇಕಾದಂತ ಅನಿವಾರ್ಯತೆ ಉಂಟು ಈ ಒಂದು ಸಂದರ್ಭದಲ್ಲಿ ನಮ್ಮ ಮಿಥುನ ರಾಶಿಯವರಿಗೆ. ಅದರಿಂದಾಗಿ ತಾಯಿಯ ಆರೋಗ್ಯ, ಅದರಲ್ಲೂ ಬಹಳ ವಿಶೇಷ ರೀತಿಯಲ್ಲಿ ತಾಯಿಗೆ ಈ ಬ್ರೀದಿಂಗ್ ಪ್ರಾಬ್ಲಮ್, ಇದು ಏನ್ ಹೇಳ್ತಾರೆ ಉಸಿರಾಟ ಸಮಸ್ಯೆಗಳನ್ನ ತಾಯಿ ಎದುರಿಸಬೇಕಾದ ಅನಿವಾರ್ಯತೆ ಬರಬಹುದು. ಅದರ ಬಗ್ಗೆ ಕೂಡ ಗಮನ ಕೊಡಬೇಕಾದಂತ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ 100% ಇದೆ ಸರ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಗೆಲುವು ಖಂಡಿತ ನಿಮ್ಮದಾಗುತ್ತೆ. ನಿಮ್ಮ ಮದುವೆ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ವೇರಿಯೇಷನ್ ಬರುತ್ತೆ ಈ ಒಂದು ಜೂನ್ ನಂತರ. ಓಕೆ, ಜೂನ್ ನಂತರ ಗುರುಬಲ ಬರುತ್ತೆ, ಬಟ್ ಎಲ್ಲೋ ಒಂದ್ ಕಡೆ ಗುರು ಯಾರು, ನಿಮ್ಮ 7th ಲಾರ್ಡ್ ಆತ, 7ನೇ ಮನೆ ಅಧಿಪತಿಯಾಗಿ ತನ್ನಿಂದ 8ನೇ ಮನೆಯಲ್ಲಿ ಇದ್ದಾರೆ ಅಂದಾಗ ಮೇ ಬಿ ನಿಮ್ಮ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಅದು ಕೂಡ ಕುಟುಂಬ ಮತ್ತೆ ಹಣಕಾಸನ್ನು ಇಟ್ಟುಕೊಂಡು ಗಂಡ ಹೆಂಡತಿ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂತ ಸಾಧ್ಯತೆ ಉಂಟು. ಅದೆಲ್ಲ ಟೆಂಪರರಿ ಆಗಿರುತ್ತೆ, ಪರವಾಗಿಲ್ಲ, ನೀವು ಮುಂದುವರಿಬಹುದು. ಸಮಸ್ಯೆ ಅಂತೂ ಅಲ್ಲಿ ದೊಡ್ಡ ಸಮಸ್ಯೆ ಅಂತೂ ಖಂಡಿತ ಆಗುವುದಿಲ್ಲ, ಬಟ್ ನಿಮ್ಮ ಒಂದು ಜಾಗೃತೆ ಮತ್ತೆ ನಿಮ್ಮ ಒಂದು ಸಂಯಮ ಏನುಂಟು ಅಥವಾ ತಾಳ್ಮೆ ಏನುಂಟು ಅದನ್ನು ಇಲ್ಲಿ ಪ್ರದರ್ಶನ ಮಾಡಬೇಕಾಗುತ್ತೆ. ಆ ಮೂಮೆಂಟ್ ಅಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳಿಂದ, ಒಂದಷ್ಟು ಸಮಸ್ಯೆಗಳಿಂದ ಮುಕ್ತರಾಗಿ ಬಿಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಇನ್ನು ನಿಮ್ಮ ಮಕ್ಕಳಿದ್ದಾರೆ, ಮಕ್ಕಳಿಗೆ ಕೆಲಸ ಬೇಕು, ಕೆಲಸಕ್ಕೆ ಸಂಬಂಧ ಮಕ್ಕಳು ಪ್ರಯತ್ನ ಮಾಡ್ತಾ ಇದ್ದಾರೆ, ಆಗ್ತಾನೆ ಇಲ್ಲ, ಹಾಗಾದ್ರೆ ನಿಮ್ಮ ಮಕ್ಕಳಿಗೆ ಒಳ್ಳೆ ಜಾಬ್ ಸಿಗುವಂತ ಯೋಗ ಇದೆ, ಮಕ್ಕಳು ಒಳ್ಳೆ ಜಾಬ್ ಅಲ್ಲಿ ಹೋಗ್ತಾರೆ ಅನ್ನೋ ಇಂಡಿಕೇಶನ್ ಇದೆ. ಅದರ ಬಗ್ಗೆ ಗಮನ ಕೊಡಿ, ಖಂಡಿತ ಅವರಿಗೆ ಅದು ಸಕ್ಸಸ್ ಅನ್ನ ಕೊಡುವ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ತುಂಬಾ ಒಳ್ಳೆ ರಿಸಲ್ಟ್ ಅನ್ನ ನೀವು ಡೆಫಿನೆಟ್ ಆಗಿ ಅನುಭವಿಸ್ತೀರಿ ಅಂತ ಇಂಡಿಕೇಶನ್ ಇದೆ. ಆನಂತರ ನಿಮ್ಮ ತಂದೆಗೆ ಲೋನ್, ನಿಮ್ಮ ತಂದೆ ಯಾರು ಅವರಿಗೆ ತೀರ್ಥಕ್ಷೇತ್ರ ಯಾತ್ರೆಗಳನ್ನ ದರ್ಶನ ಮಾಡುವಂತ ಯೋಗ ಆಲ್ರೆಡಿ ಕ್ರಿಯೇಟ್ ಆಗಿದೆ, ಅಥವಾ ಅವರ ಕಾರ್ಯಕ್ಷೇತ್ರದಲ್ಲಿ ಕೂಡ ಬದಲಾವಣೆಗಳನ್ನು ಅವ್ರು ನೋಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಇರುವುದರಿಂದ ತಂದೆಗೆ ಬೇಕಾಗಿ ನಿಮ್ಮಿಂದ ಸಹಾಯ ಬೇಕಾದ್ರೆ ಖಂಡಿತ ನೀವು ಮಾಡಿ ಅಂತ ಹೇಳ್ತೇನೆ. ಅದು ಕೂಡ ಒಳ್ಳೆ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಅಂತೂ ಮಾಡಿಯೇ ಮಾಡಿ. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ನಿಮಗೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ, ಹಣಕಾಸಿಗೆ ಸಂಬಂಧಪಟ್ಟಂತೆ ಒಳ್ಳೆ ರಿಸಲ್ಟ್ ಡೆಫಿನೆಟ್ ಆಗಿದೆ. ನಾನು ಮೊದಲೇ ಹೇಳಿದ್ದೇನೆ, ನಿಮ್ಮ ಆರೋಗ್ಯದ ಬಗ್ಗೆ ತುಂಬಾ ಗಮನ ಕೊಡಬೇಕು, ಅನಿವಾರ್ಯತೆ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಬೆಳಿಗ್ಗೆ ಎದ್ದು ಯೋಗ, ಪ್ರಾಣಾಯಾಮ ಮತ್ತೆ ಬ್ರೀದಿಂಗ್ ಟೆಕ್ನಿಕ್ ಅನ್ನ ಫಾಲೋ ಮಾಡಿ ಅಂತ ಹೇಳ್ತೇನೆ. ನಮ್ಮ ಮಿಥುನ ರಾಶಿಯವರು ಈ ಒಂದು ಶ್ರೀ ಪರಾಭವ ನಾಮ ಸಂವತ್ಸರದಲ್ಲಿ ಗೆಲುವು 100% ನಿಮ್ಮದಾಗುತ್ತೆ. ನೆಕ್ಸ್ಟ್ ಬಂದ್ಮೇಡ ನಮ್ಮ ಕರ್ಕಾಟಕ ರಾಶಿಯವರಿಗೆ ಏನಾಗುತ್ತೆ, ಗುರುವಿನ ಡಬಲ್ ಟ್ರಾನ್ಸಿಟ್ ಎಲ್ಲಿ ಆಗುತ್ತೆ, ಅವರ
ರಾಶಿಯಿಂದ 12ನೇ ಮನೆಯಲ್ಲಿ ಮತ್ತೆ ರಾಶಿ ಮೇಲೆ ಆಗುತ್ತೆ. ರಾಶಿಯಿಂದ 12ನೇ ಮನೆಯಲ್ಲಿ ಆಲ್ರೆಡಿ ಗುರು ಭ್ರಮಣ ಮಾಡ್ತಾ ಇದ್ದಾನೆ ಅಂದಾಗ ಖರ್ಚು ವೆಚ್ಚಗಳನ್ನು ಒಂದಷ್ಟು ನಿಭಾಯಿಸಲಿಕ್ಕೆ ಕಷ್ಟಪಡ್ತಾ ಇದ್ದೀರಾ, ತೊಂದರೆಯನ್ನು ಅನುಭವಿಸ್ತಾ ಇದ್ದೀರಾ, ಅದು ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಈಗ ಈ ಜೂನ್ ನಂತರ ಗುರು ಏನು ಮಾಡ್ತಾನೆ, ನಿಮ್ಮ ರಾಶಿ ಮೇಲೇನೆ ಭ್ರಮಣ ಮಾಡ್ತಾನೆ. ರಾಶಿ ಮೇಲೆ ಭ್ರಮಣ ಮಾಡ್ತಾನೆ ಪರವಾಗಿಲ್ಲ, ಬಟ್ ಇಲ್ಲಿ ಕೂಡ ಹೆಲ್ತ್ ಆರೋಗ್ಯ ಬಹಳ 12ನೇ ಮನೆ ಕೂಡ ನಿಮ್ಮ ರಾಶಿ ಕೂಡ ಇದೆರಡು ಕೂಡ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಬಹಳ ಇನ್ಫ್ಲುಯೆನ್ಸ್ ಅನ್ನು ಕ್ರಿಯೇಟ್ ಮಾಡೋದರಿಂದ ಮೇ ಬಿ ನಮ್ಮ ಒಂದು ಕರ್ಕಾಟಕ ರಾಶಿಯವರು ಹೆಲ್ತ್ ಬಗ್ಗೆ ತುಂಬಾ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ 100% ಉಂಟು ಸರ್. ದಯವಿಟ್ಟು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತೇನೆ. ನಾನು ಹೇಳ್ತೇನೆ ಪ್ರತಿದಿನ ಯೋಗ ಪ್ರಾಣಾಯಾಮ ಮಾಡಿ, ಅದು ಒಳ್ಳೆ ರಿಸಲ್ಟ್ ಅನ್ನು ಡೆಫಿನೆಟ್ ಆಗಿ ನಿಮ್ಮ ಪಾಲಿಗೆ ಕೊಟ್ಟೇ ಕೊಡ್ತದೆ. ನೋಡಿ, ಗುರುವಿನಿಂದ ಇಂಪ್ಯಾಕ್ಟ್ ಏನಾಗುತ್ತೆ ಗೊತ್ತಾ, ಗುರುವಿನಿಂದ ಹೆಲ್ತ್ ಏನು ಪ್ರಾಬ್ಲಮ್ ಆಗುತ್ತೆ, ನೀವು ಕೊಲೆಸ್ಟ್ರಾಲ್ ಅನ್ನು ಜಾಸ್ತಿ ಮಾಡ್ಕೊಳ್ಳೋದು ಅಂದ್ರೆ ತುಂಬಾ ದಪ್ಪ ಆಗಿ ಬಿಡೋದು ಪ್ರಾಬ್ಲಮ್ ಆಗುತ್ತೆ ನಿಮ್ಗೆ ಅಲ್ವಾ, ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು ಪ್ರಾಬ್ಲಮ್ ಆಗುತ್ತೆ. ಗುರು ಡೈರೆಕ್ಟ್ ಆಗಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ ನಿಮ್ಮ ಲಿವರ್ ಮೇಲೆ. ಓಕೆ, ಹಾಗಾದ್ರೆ ಲಿವರ್ ಸಮಸ್ಯೆಗಳನ್ನ, ಫ್ಯಾಟಿ ಲಿವರ್ ಅಂತಹ ಸಮಸ್ಯೆಗಳನ್ನು ಎದುರಿಸಬೇಕಾದ ಅನಿವಾರ್ಯತೆ ಕೆಲವೊಂದು ಬಾರಿ ಬರ್ಬೋದು. ನಾನು ಹೇಳ್ತೀನಿ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ಕೊಂಡು ನಿಮ್ಮ ಲಿವರ್ ಕಿಡ್ನಿ ಎಲ್ಲ ಚೆಕಪ್ ಮಾಡಿಸ್ಕೊಂಡು ಅದಕ್ಕೆ ಬೇಕಾದ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಇದರಿಂದ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ ಸರ್. ಅರ್ಥ ಮಾಡ್ಕೊಂಡ್ರೆ ಗೆಲುವು ನಿಮ್ಮದಾಗುತ್ತೆ. ಆ ನಂತರ ಇಲ್ಲೇನಾಗುತ್ತೆ, ಗುರು ಚಂದ್ರನ ಮೇಲೆ ಭ್ರಮಣ ಮಾಡ್ತಾನೆ ಈಗ ಜೂನ್ ನಂತರ. ಅವಾಗ ಏನಾಗುತ್ತೆ, ನಿಮಗೆ ಸ್ವಲ್ಪ ಇನ್ಸಲ್ಟ್ ಅನ್ನ ನೋಡ್ಬೇಕಾಗುತ್ತೆ. ಯಾರೋ ನಿಮ್ಮನ್ನ ಇನ್ಸಲ್ಟ್ ಮಾಡ್ತಾರೆ, ಯಾರೋ ನಿಮ್ಗೆ ತೊಂದರೆ ಕ್ರಿಯೇಟ್ ಮಾಡ್ತಾರೆ, ಯಾರೋ ನಿಮ್ಗೆ ನಿಮ್ಮ ತನವನ್ನ ಪ್ರಶ್ನಿಸ್ತಾರೆ ಅಂತ ಒಂದು ಇಂಡಿಕೇಶನ್ ಇದೆ. ನೀವು ಗಾಬರಿ ಆಗುವಂತ ಆಗತ್ತೆ. ಇಲ್ಲ, ನಾನು ಹೇಳಿದ್ರೆ ಅವರಿಗೆಲ್ಲ ನೀವು ಉತ್ತರ ಕೊಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಅವಾಗ ಒಳ್ಳೆ ರಿಸಲ್ಟ್ ಅನ್ನ ಅನುಭವಿಸಲಿಕ್ಕೆ ನಿಮ್ಗಂತೂ ಸಿಕ್ಕೇ ಸಿಗ್ತದೆ. ಆನಂದ ಗುರು ಮಹಾರಾಜ ನೇರವಾಗಿ 7000 ಅಂದ್ರೆ ರಾಶಿಯಲ್ಲಿ ಬಂದು 7000 ನೋಡುವುದರಿಂದ ಯಾರೆಲ್ಲ ಯೋಗ್ಯ ವಯಸ್ಕರಿದ್ದಾರೆ ಅವರಿಗೆಲ್ಲ ಒಂದು ವಿಶೇಷವಾಗಿ ಮದುವೆ ಆಗುವಂಥ ಯೋಗ ಭಾಗ್ಯ ಕೂಡ ಕ್ರಿಯೇಟ್ ಆಗಿದೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಬೇಕು, ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡಬೇಕು ಅಂತ ಇಚ್ಛೆ ಉಳ್ಳವರಿಗೂ ಕೂಡ ಅದು ಒಳ್ಳೆ ರಿಸಲ್ಟನ್ನು ಕೊಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಅದಕ್ಕೆ ಬೇಕಾಗಿ ಖಂಡಿತ ನೀವು ಪ್ರಯತ್ನ ಅಂತೂ ಮಾಡ್ಬೋದು. ಹಣಕಾಸಿನ ವಿಚಾರದಲ್ಲಿ ಹಿನ್ನಡೆ ಉಂಟು ನಿಮಗೆ. ಹಣಕಾಸಿನ ವಿಚಾರದಲ್ಲಿ ತುಂಬ ಗ್ರೋತ್ ಈಗ ಬರುವುದಿಲ್ಲ. ಇನ್ನು ನೆಕ್ಸ್ಟ್ ಅಂದರೆ ಬರುವ ವರ್ಷ ನಿಮ್ಗೆ ಏನಾಗುತ್ತೆ, ಗುರುಬಲ ಬರುತ್ತಲ್ವ, ಆ ಮೂಮೆಂಟಲ್ಲಿ ಹಣಕಾಸಿನ ವಿಚಾರದಲ್ಲಿ ಪ್ರೊಸೀಡ್ ಆಗುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಆವಾಗ ತೊಂದರೆ ಇಲ್ಲ. ಈಗ ಹಣಕಾಸಿನ ವಿಚಾರದಲ್ಲಿ ಸಮೇತ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ಅನುಭವಿಸಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಇದ್ದೇ ಇದೆ. ಅರ್ಥ ಮಾಡ್ಕೊಂಡ್ರೆ ಗೆಲುವು ನಿಮ್ಮದಾಗುತ್ತೆ. ಬಹಳ ದೊಡ್ಡ ರಿಸಲ್ಟ್ ಏನಿರ್ತದೆ ಮದುವೆ ಜೀವನಕ್ಕೆ. ಓಕೆ, ಮ್ಯಾರೇಜ್ ಲೈಫಲ್ಲಿ ತೊಂದರೆ ಉಂಟು ಅಥವಾ ಮ್ಯಾರೇಜ್ ಆಗಲಿಲ್ಲ ಅಂತವರಿಗೆಲ್ಲ ಬಹಳ ಪ್ಲಸ್ ಪಾಯಿಂಟ್ ಆದಂಥ ರಿಸಲ್ಟ್ ಅನ್ನು ಅನುಭವಿಸುವಂಥ ಯೋಗ ಭಾಗ್ಯ ಡೆಫಿನೆಟ್ ಆಗಿ ಕ್ರಿಯೇಟ್ ಅಂತೂ ಆಗಿ ಆಗ್ತದೆ. ಓಕೆ, ಆನಂತರ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ನಿಮಗೂ ಬೇಕು ಅಂತ ಆದಾಗ ಬದಲಾವಣೆಗಳನ್ನ ಬಯಸ್ಬೋದು. ಬಟ್ ಕೆಲವೊಂದು ಬಾರಿ ಏನಾಗುತ್ತೆ, ನಾನು ಬದಲಾವಣೆ ಮಾಡಿದೆ ಬಟ್ ನನಗೆ ತುಂಬ ಪ್ರಯೋಜನಕ್ಕೆ ಬರಲಿಲ್ಲ, ಬದಲಾವಣೆ ಮಾಡಿದೆ ಬಟ್ ಯಾರನ್ನು ನಂಬಿ ಬದಲಾವಣೆ ಮಾಡಿದೆ ಅದು ಪ್ರಯೋಜನಕ್ಕೆ ಇಂಥ ಒಂದು ಪರಿಸ್ಥಿತಿ ಇರ್ಬೋದು. ನಾನು ಹೇಳ್ತೀನಿ, ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಚೇಂಜಸ್ ಬೇಕು, ದೂರ ಹೋಗಬೇಕು, ವಿದೇಶ ಪ್ರಯಾಣ ಮಾಡಬೇಕು, ಕಂಪನಿ ಚೇಂಜ್ ಮಾಡಬೇಕು. ಹಾಗಾದರೆ ಅದನ್ನು ಮೊದಲೇ ನೀವು ಪರಿಶೀಲನೆಗೊಳಪಡಿಸಿ, ಏನು ಈ ಕಂಪನಿಯಲ್ಲಿ ಹೋದರೆ ನನಗೆ ಒಳ್ಳೇದಾಗುತ್ತಾ, ನನಗೆ ಏನೋ ಅವ್ರು ಪ್ಯಾಕೇಜ್ ಕೊಡ್ತಾ ಇದ್ದಾರೆ ಅದು ಚೆನ್ನಾಗಿರುತ್ತಾ, ಸ್ಯಾಲ್ರಿ ಚೆನ್ನಾಗಿರುತ್ತಾ, ನಾನು ಮಾಡ್ಬೋದಾ, ಅದನ್ನೆಲ್ಲ ತರ್ಕ ಮಾಡಿಕೊಂಡೇ ಮುಂದುವರಿಬೇಕಾದಂಥ ಅನಿವಾರ್ಯತೆ ನಮ್ಮ ಕರ್ಕಾಟಕ ರಾಶಿಯವರಿಗೆ ಇರುವುದರಿಂದ ಸ್ವಲ್ಪ ಜಾಗರೂಕರಾಗಿರ್ಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಡೆಫಿನೆಟ್ ಆಗಿ ಇದ್ದೇ ಇದೆ ಸರ್. ಅರ್ಥ ಮಾಡ್ಕೊಂಡ್ರೆ ಖಂಡಿತ ಗೆಲುವು ನಿಮ್ಮದಾಗುತ್ತೆ. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ನಾನು ಹೇಳ್ತೀನಿ, ಕರ್ಕಾಟಕ ರಾಶಿಯವರು ಸ್ವಲ್ಪ ಪೇಷನ್ಸನ್ನು ಇಟ್ಕೊಳ್ಳಿ. ಯಾಕಂದರೆ ಕರ್ಕಾಟಕ ರಾಶಿ ತಾನೇ ಅದು. ಎಷ್ಟಾದರೂ ಕೂಡ ಗುರು ಎಕ್ಸಾಲ್ಟೇಷನ್ಗೆ ಬರ್ತಾ ಇದ್ದಾನೆ ಅಂದಾಗ ಅದು ಗುರು ಯಾರು, ಗುರು ನಿಮ್ಮ 6ನೇ ಮನೆ ಅಧಿಪತಿ. ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ. ಅದರಿಂದಾಗಿ ಈ ಒಂದು ರಾಶಿಗೆ ಗುರು ಉಚ್ಚನಾಗಿ ಬಂದರೂ ಕೂಡ ಆತ ಎಲ್ಲೋ ಒಂದು ಕಡೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮನ್ನು ತಗೊಂಡೇ ಬರುವಂಥ ಸಾಧ್ಯತೆಗಳು ಇರುವುದರಿಂದ ಅದರಲ್ಲಿ ತುಂಬ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಮ್ಮ ಕರ್ಕಾಟಕ ರಾಶಿಯವರಿಗೆ ಇದೆ. ನಾನು ನಿಮ್ಮನ್ನು ಹೆದರ್ಸ್ತಾ ಇಲ್ಲ, ಪ್ರಿಕಾಷನ್ ಹೇಳ್ತಾ ಇದ್ದೇನೆ. ಅರ್ಥ ಮಾಡಿಕೊಂಡೆ ಗೆಲುವು ಖಂಡಿತ ನಿಮ್ಮದಾಗುತ್ತೆ. ಓಕೆನಾ? ನೆಕ್ಸ್ಟ್ ನಿಮ್ಗೆ ಏನಾಗುತ್ತೆ, ಗುರುಬಲ ಬರುತ್ತೆ. ಅದರಿಂದಾಗಿ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳನ್ನು ನೀವು ಮುಕ್ತರಾಗಿಬಿಡ್ತೀರಾ. ಇಲ್ಲಿ ಪ್ಲಸ್ ಪಾಯಿಂಟ್ ಏನಾಗುತ್ತೆ ನಿಮಗೆ, ದೊಡ್ಡ ಪ್ಲಸ್ ಪಾಯಿಂಟ್ ಏನಾಗುತ್ತೆ, ನಮ್ಮ ಗುರುವಿನ ಡಬಲ್ ಟ್ರಾನ್ಸಿಟ್ ಯಾರಿಗೆ ನಮ್ಮ ಕರ್ಕಾಟಕ ನಿಮ್ಮನ್ನು ನೀವು ಪ್ರೋಗ್ರೆಸ್ ಮಾಡ್ಕೊಳ್ಬೋದು. ಅಂದ್ರೆ ತುಂಬಾ ನಾಲೆಜ್ ಅನ್ನ ಗಳಿಸ್ಕೊಳ್ಳೋದು, ತುಂಬಾ ಓದುವುದು, ತುಂಬಾ ಯಾರ್ದು ಪ್ರವಚನಗಳನ್ನು ಕೇಳೋದು, ಗುರುಗಳನ್ನ ಫಾಲೋ ಮಾಡೋದು, ನಿಮ್ಮ ತನವನ್ನ ನೀವು ಕಾಪಾಡಿಕೊಳ್ಳಿಕ್ಕೆ ಮತ್ತೆ ನಿಮ್ಮ ತನದಲ್ಲಿ ನೀವು ಆ ಸ್ಟೇಟಸ್ ಅನ್ನ ಅನುಭವಿಸ್ಲಿಕ್ಕೆ ಅಥವಾ ನಿಮ್ಮಲ್ಲಿ ಏನಿದೆ ಅದನ್ನ ಇನ್ಕ್ರೀಸ್ ಮಾಡ್ಕೊಳ್ಳಿಕ್ಕೆ, ಜ್ಞಾನವನ್ನ ಇನ್ಕ್ರೀಸ್ ಮಾಡ್ಕೊಳ್ಳಿಕ್ಕೆ ಈ ಟ್ರಾನ್ಸಿಟ್ ಏನಿದೆ ಅಲ್ವಾ, ಗುರುವಿನ ಡಬಲ್ ಟ್ರಾನ್ಸಿಟ್, ಇದು ತುಂಬಾನೇ ಸಹಾಯ ಮಾಡುತ್ತೆ, ತುಂಬಾ ಫೇವರಬಲ್ ಆಗುತ್ತೆ. ಹೈಯರ್ ಎಜುಕೇಶನ್ ಮಾಡಬೇಕು, ಎಜುಕೇಶನ್ಗೆ ಸಂಬಂಧ ಮುಂದುವರಿಬೇಕು, ಅಥವಾ ಯಾವುದಾದ್ರು ಕೋರ್ಸ್ ಮಾಡಬೇಕು, ಇಂಥದ್ದನ್ನ ಕಲಿಬೇಕು, ಅದಕ್ಕೆಲ್ಲ ಪ್ಲಸ್ ಪಾಯಿಂಟ್ ಇದೆ, ಅದೆಲ್ಲ ಓಕೆ. ಬಟ್ ಕೆಲವು ವಿಚಾರ ನಾನು ಹೇಳಿದೆ ಅಲ್ವಾ, ಅಲ್ಲಿ ಸ್ವಲ್ಪ ಮಟ್ಟಿಗೆ ಕೆಲವೊಂದು ಬಾರಿ ಹಿನ್ನಡೆಗಳನ್ನು ಅನುಭವಿಸುವಂತದ್ದ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ ಇದ್ದಾರೆ. ಓವರ್ ಆಲ್ ಸಂಯಮಧಾರಿಯಾಗಿರಿ ಅಂತ ಹೇಳ್ತೇನೆ. ಯಾರ ಜೊತೆ ವಾದ ವಿವಾದಗಳು ಬೇಕಾಗಿಲ್ಲ ಅಂತ ಹೇಳ್ತೇನೆ. ಯಾರೇ ಏನೇ ಹೇಳಿದ್ರು ಕೂಡ ಅವ್ರನ್ನ ಡೋಂಟ್ ಕೇರ್ ಮಾಡಿ. ಅವಾಗ ಕರ್ಕಾಟಕ ರಾಶಿಯವರು ಡೆಫಿನೆಟ್ ಗೆದ್ದೇ ಗೆಲ್ತಾರೆ. ಮುಂದೆ ಹೋಗಿ ಒಳ್ಳೆ ಪೀರಿಯಡ್ ನಿಮಗೆ ಬಂದೇ ಬರ. ಓಕೆನಾ? ಗುರುವಿನ ಟ್ರಾನ್ಸಿಟ್ ಮೇಲೆ ಈ ಒಂದು ಪ್ರೆಡಿಕ್ಷನ್ ಅನ್ನ ಮಾಡಿ ತೋರಿಸಿದೆ ನಾನು. ಇನ್ನು ಮುಖ್ಯವಾಗಿ ಏನಾಗುತ್ತೆ, ಈ ವರ್ಷ 2026 ಅಂದಾಗ ಅದು ಕೂಡಿಸಿದಾಗ ನಂಬರ್ 1 ಬರುತ್ತೆ. ಮತ್ತೆ ವರ್ಷ ಆರಂಭ ಮತ್ತೆ
ಯುಗಾದಿ ಆರಂಭ ಆಗುವ ದಿನ ಎರಡು ಕೂಡ ಗುರುವಿನ ದಿನದ ಅಂದರೆ ಗುರುವಾರನೇ ಆರಂಭ ಆಗ್ತಾ ಉಂಟು. ಆನಂತರ ಗುರು ಈ ವರ್ಷದ ರಾಜ ಆಗಿರುವುದರಿಂದ ಗುರುನೇ ಬಹಳ ಮೇಜರ್ ಆದ ಇಂಪ್ಯಾಕ್ಟನ್ನು ಈ ವರ್ಷ ಕ್ರಿಯೇಟ್ ಮಾಡ್ತಾನೆ ಎಲ್ರಿಗೂ ಕೂಡ. ಆನಂತರ ವಿಷಯ ಏನಾಗುತ್ತೆ ಅಂದರೆ ಎಲ್ಲೊಂದು ಕಡೆ ಈ ಗುರು ಮತ್ತು ಸೂರ್ಯನ ಇಂಪ್ಯಾಕ್ಟ್ ಇದೆ. 2026 ಸೂರ್ಯನ ಇಂಪ್ಯಾಕ್ಟ್ ಆದರೆ ಗುರು ಮತ್ತು ಸೂರ್ಯ ಎರಡೂ ಕೂಡ ವಿಶೇಷ ರೀತಿಯಲ್ಲಿ ಹೇಳಬೇಕಾದ್ರೆ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂತೆ, ಸ್ಟ್ರೈಟ್ ಫಾರ್ವರ್ಡ್ಗೆ ಸಂಬಂಧಪಟ್ಟಂತೆ, ಸ್ಟೇಟಸ್ಗೆ ಸಂಬಂಧಪಟ್ಟಂತೆ ಅದು ಕೆಲಸ ಮಾಡುತ್ತೆ. ಗುರು ಅಂತ ಆಧ್ಯಾತ್ಮಕ್ಕೆ ಸಂಬಂಧ. ಹಾಗಾದರೆ ಯಾರು ಆಧ್ಯಾತ್ಮದಲ್ಲಿ ಹೋಗ್ತಾರೆ, ಯಾರು ಆಧ್ಯಾತ್ಮ ನೆಲೆಯಲ್ಲಿದ್ದಾರೆ ಅವರಿಗೆಲ್ಲ ಶುಭವಾಗುತ್ತೆ. ಅರ್ಥ ಆಯ್ತಾ? ಹೌದು, ದೇಶಗಳು ಕೂಡ ಇರ್ಬೋದು. ಯಾವ ದೇಶ ವಿಶೇಷ ರೀತಿಯಲ್ಲಿ ಆಧ್ಯಾತ್ಮವನ್ನು ಫಾಲೋ ಮಾಡ್ತಾ ಇದೆ, ಆಧ್ಯಾತ್ಮದಲ್ಲಿ ಹೋಗುತ್ತೆ, ಆ ದೇಶಕ್ಕೆ ಯಾವುದೇ ಅಂತ ಸಮಸ್ಯೆಗಳು ಕ್ರಿಯೇಟ್ ಆಗಲ್ಲ. ಉದಾಹರಣೆಗೆ ನಮ್ಮದೇ ಭಾರತದಲ್ಲಿ ನಾವೇನು ಹೇಳ್ತೇವೆ, ವಸುದೈವ ಕುಟುಂಬಕಂ. ಓಕೆ, ಹಾಗಾದ್ರೆ ಈ ಒಂದು ನಾವೆಲ್ಲರೂ ಒಂದೇ ಅಂತ ಹೋಗುವಂತಹ ಒಂದು ಮೆಂಟಾಲಿಟಿ ನಮಗೆ ಇರುವುದರಿಂದ ಭಾರತಕ್ಕೆ 2026 ಅದು ಕೂಡ ಯುಗಾದಿ ನಂತರದ ಶ್ರೀ ಪರಾಭವ ನಾಮ ಸಂವತ್ಸರದಲ್ಲಿ ಒಳ್ಳೆಯದೇ ಆಗುತ್ತೆ ಹೊರತು ಕೆಟ್ಟದಾಗುವಂಥ ಸಾಧ್ಯತೆಗಳು ತೀರಾ ಕಡಿಮೆ. ಅದರಿಂದಾಗಿ ನಾವು ಹೆದರುವಂಥ ಅವಶ್ಯಕತೆ ಇಲ್ಲ. ಬಾಕಿ ಯಾರೆಲ್ಲ ಭಯೋತ್ಪಾದನೆ ಮಾಡ್ತಾ ಇದ್ದಾರೆ, ಯಾರೆಲ್ಲ ಸ್ತ್ರೀಯರಿಗೆ ತೊಂದರೆ ಕೊಟ್ಟಿದ್ದಾರೆ, ಅದೆಲ್ಲ ಆಲ್ರೆಡಿ ಫೈಟಿಂಗ್ ಆಗ್ತಾ ಉಂಟು. ನೀವು ನೋಡ್ತಾ ಇದ್ರೆ, ಬಟ್ ಯುದ್ಧ ನಿಂತು ಹೋಗುತ್ತೆ, ತೊಂದರೆ ಇಲ್ಲ, ಆಗ್ತಾನೆ ಇದೆ. ಅವ್ರ ಸಮಸ್ಯೆನ ಅನುಭವಿಸ್ತಾನೆ ಇದ್ದಾರೆ. ಬಟ್ ನಮಗೆ ದೇವರ ದಯೆಯಿಂದ ಅಂತಹ ಸಮಸ್ಯೆಗಳು ಬರುವುದಿಲ್ಲ ಅಂತ ಇಂಡಿಕೇಶನ್ ಇದೆ. ಅದನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ, ತುಂಬಾನೇ ಫೇವರೇಬಲ್ ಆಗಿದೆ. ಹಾಗಾದ್ರೆ ನೆಕ್ಸ್ಟ್ ಬಂದ್ಬೇಡ, ನೆಕ್ಸ್ಟ್ ನಾವು ಏನ್ ಮಾಡೋಣ, ಬಾಕಿ ಉಳಿದವರ ರಾಶಿಗಳ ಬಗ್ಗೆ ತಿಳಿಸಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ. ಇಲ್ಲಿ ಮೇಷ, ವೃಷಭ, ಮಿಥುನ, ಕರ್ಕಾಟಕ ರಾಶಿಯವರ ಒಂದು ಇಂಪ್ಯಾಕ್ಟ್ ಏನು ಕ್ರಿಯೇಟ್ ಆಗುತ್ತೆ ಈ ಒಂದು ಯುಗಾದಿನ, ಅದನ್ನು ಮಾತ್ರ ಹೇಳಿದ್ದೇನೆ. ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷ ಆಗ್ತೇನೆ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ತೆ. ಬಾಯ್.